ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ಮನೆಯನ್ನು ಅಲಂಕರಿಸಲು ಹೆಚ್ಚಾಗಿ ಗ್ಲಾಸ್ ಅಥವಾ ಗಾಜಿನ ವಸ್ತುಗಳನ್ನು ಬಳಸಲಾಗುತ್ತದೆ. ಅಷ್ಟೇ ಅಲ್ಲ, ಗಾಜಿನ ಪಾತ್ರೆಗಳು, ಗ್ಯಾಜೆಟ್ಗಳು, ಎಲೆಕ್ಟ್ರಾನಿಕ್ಸ್ ಸರಕುಗಳು ಹೀಗೆ ವ್ಯಾಪಕವಾಗಿ ಗಾಜುಗಳನ್ನು ಬಳಸ್ತವೆ. ಆದರೆ ಇವುಗಳನ್ನು ಹಾಳಾಗದಂತೆ ಕಾಪಾಡುವುದು ತುಂಬ ಕಷ್ಟದ ಕೆಲಸ. ಯಾಕೆಂದರೆ ಗಾಜು ತುಂಬ ನಾಜೂಕಾಗಿರುವಂತಹ ವಸ್ತು, ಬಿದ್ದರೆ ಒಡೆದು ಹೋಗುತ್ತದೆ. ಜೊತೆಗೆ ಗಾಜು ಒಡೆಯುವುದರಿಂದ ಅಶುಭ ಎಂದು ಹೇಳಲಾಗುತ್ತೆ. ಮನೆಯಲ್ಲಿ ಗಾಜಿನ ಅಲಂಕಾರಿಕ ವಸ್ತು ಅಥವಾ ಕನ್ನಡಿಯನ್ನು ಹೆಚ್ಚಾಗಿ ಹೊಂದಿರುವವರಿಗೆ ಗಾಜು ಒಡೆದರೆ ಎಂಬ ಭಯ ಇದ್ದೇ ಇರುತ್ತದೆ. ಗಾಜು ಒಡೆದರೆ ಪ್ರೀತಿಯಿಂದ ತಂದ ವಸ್ತು ಹಾಳಾಯಿತು ಎನ್ನುವ ಒಂದು ಕಾರಣ. ಮನೆಯಲ್ಲಿ ಗಾಜು ಒಡೆಯುವುದು ಅಶುಭ ಎಂಬ ಕಾರಣಕ್ಕೂ ಕೆಲವರು ಗಾಜಿನ ವಸ್ತುಗಳನ್ನು ತರಲು ಹಿಂದು ಮುಂದೆ ನೋಡುತ್ತಾರೆ. ಹಾಗಾದರೆ ಈ ವಿಡಿಯೋದಲ್ಲಿ ಗಾಜು ಒಡೆದರೆ ಶುಭವೋ ಅಶುಭವೋ ಎನ್ನುವಂತಹ ಪ್ರಶ್ನೆ ನಿಮ್ಮೆಲ್ಲರಿಗೂ ಬಂದಿರಬಹುದು. ಇದರಿಂದ ಕೆಟ್ಟದೋ ಒಳ್ಳೆಯದೋ ಎನ್ನುವಂತಹ ನೂರಾರು ಪ್ರಶ್ನೆಗಳು ಬಂದಿರುತ್ತವೆ. ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಪ್ರಥಮ ನೋಡುಗರಾಗಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಚಾನಲ್ನಲ್ಲಿ ಬರುವ ಪ್ರತಿಯೊಂದು ವಿಡಿಯೋವನ್ನು ಮೊದಲು ನೋಡಬೇಕಾದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ಲೈಕ್, ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ. ಹಿಂದಿನ ಕಾಲದಲ್ಲಿ ಜನರು ಗಾಜು ಒಡೆಯುವುದನ್ನು ಅಶುಭವೆಂದು ಪರಿಗಣಿಸಿದ್ದರು ಮತ್ತು ಇಂದಿಗೂ ಸಹ ಈ ನಂಬಿಕೆ ಅನೇಕ ಜನರಲ್ಲಿದೆ. ಆದರೆ ವಾಸ್ತುಶಾಸ್ತ್ರದಲ್ಲಿ ಮನೆಯಲ್ಲಿ ಆಕಸ್ಮಿಕವಾಗಿ ಗಾಜು ಒಡೆಯುವುದನ್ನು ಮಂಗಳಕರ ಎಂದು ಹೇಳಲಾಗುತ್ತೆ. ಗಾಜು ಒಡೆಯುವುದು ಏಕೆ ಶುಭಕರ ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು. ಹೌದು, ವಾಸ್ತುಶಾಸ್ತ್ರದ ಪ್ರಕಾರ ಗಾಜಿನ ವಸ್ತುವು ಇದ್ದಕ್ಕಿದ್ದಂತೆ ಒಡೆದರೆ ಅದು ಅಶುಭವಲ್ಲ. ಹೌದು, ನೀವು ಇಷ್ಟು ದಿನ ನಂಬಿರುವುದು ನಿಜವಲ್ಲ. ಯಾಕೆಂದರೆ ಗಾಜು ಒಡೆಯುವುದು ಶುಭಕರದ ಸಂಗತಿ ಎಂದು ಹೇಳಲಾಗುತ್ತೆ. ಇದು ಮನೆಯಲ್ಲಿ ಬಿಕ್ಕಟ್ಟನ್ನು ಶೀಘ್ರದಲ್ಲೇ ಕೊನೆಗೊಳಿಸುವ ಒಂದು ಸಂಕೇತ ಎಂದು ಹೇಳಲಾಗುತ್ತೆ ನಮ್ಮ ವಾಸ್ತುಶಾಸ್ತ್ರದಲ್ಲಿ. ಮನೆಯಲ್ಲಿ ಗಾಜು ಒಡೆದರೆ ಮನೆಯಲ್ಲಿ ಎಂತಹದ್ದೇ ಬಿಕ್ಕಟ್ಟು ಸೃಷ್ಟಿಯಾಗಿದ್ದರೂ ಅದು ಮುಗಿಯುವ ಕಾಲ ಬಂದಿದೆ ಎನ್ನುವುದರ ಅರ್ಥವಾಗಿರುತ್ತೆ. ಅದೇ ಸಮಯದಲ್ಲಿ ಮತ್ತೊಂದು ಸಂತಸದ ವಿಷಯ ಅಂದರೆ ಹಲವೆಡೆ ಗಾಜು ಒಡೆಯುವುದು ಕುಟುಂಬದ ಸದಸ್ಯರ ಆರೋಗ್ಯ ಸುಧಾರಣೆ ಕೂಡ ಇದು ಸೂಚನೆಯನ್ನು ನೀಡುತ್ತದೆ. ಇನ್ನು ಒಡೆದ ಗಾಜನ್ನು ಮನೆಯಲ್ಲಿಡುವುದು ಅಶುಭ. ಹೌದು, ಮನೆಯಲ್ಲಿ ಆಕಸ್ಮಿಕವಾಗಿ ಗಾಜು ಬಿದ್ದರೆ ಅದು ಬಿಕ್ಕಟ್ಟನ್ನು ತಪ್ಪಿಸುವಂತಹ ಸಂಕೇತವಾಗಿರುತ್ತೆ. ಆದರೆ ಮನೆಯಲ್ಲಿ ಒಡೆದ ಗಾಜನ್ನು ಇಟ್ಟುಕೊಳ್ಳುವುದು ತುಂಬ ಅಶುಭಕರ. ಒಡೆದ ಗಾಜು ಅದು ಕನ್ನಡಿಯಾಗಿರಬಹುದು ಅಥವಾ ಇನ್ಯಾವುದೇ ಗಾಜಿನ ವಸ್ತುವಾಗಿರಬಹುದು. ಇದನ್ನು ಮನೆಯಲ್ಲಿ ಇಟ್ಟರೆ ಇದು ಮನೆಯಲ್ಲಿ ತೊಂದರೆಗಳಿಗೆ ಕಾರಣವಾಗುತ್ತೆ. ಆದ್ದರಿಂದ ಒಡೆದ ಗಾಜು, ಸೆರಾಮಿಕ್ ಅಥವಾ ಒಡೆದ ಗಾಜಿನ ವಸ್ತುಗಳನ್ನು ಎಂದಿಗೂ ಮನೆಯಲ್ಲಿ ಇಟ್ಟುಕೊಳ್ಳಬೇಡಿ. ಈ ವಸ್ತು ಮನೆಯಲ್ಲಿ ನಕಾರಾತ್ಮಕತೆಯನ್ನು ತರುತ್ತವೆ. ಕೆಲವೊಮ್ಮೆ ನಮ್ಮ ಕಲ್ಪನೆಗೂ ಮೀರಿದ ಘಟನೆಗಳು ಸಂಭವಿಸುತ್ತವೆ. ಅವು ನಮ್ಮ ನಿಯಂತ್ರಣದಲ್ಲಿ ಇಲ್ಲದೆ ಘಟಿಸುವುದರಿಂದ ನಾವು ಸೂಕ್ತ ಕಾಳಜಿಯನ್ನು ತೋರಿಸುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅನಿರೀಕ್ಷಿತವಾಗಿ ಸಂಭವಿಸುವ ಅಸಹನೀಯ ಘಟನೆಗಳು ಭವಿಷ್ಯದಲ್ಲಿ ಆಗುವಂತಹ ಅನಾಹುತ ಅಥವಾ ಬಿಕ್ಕಟ್ಟುಗಳನ್ನು ಸೂಚಿಸುತ್ತವೆ. ಹಾಗಾದರೆ ಆ ಅನಿರೀಕ್ಷಿತ ಘಟನೆಗಳು ಯಾವುವು, ಎಂತಹ ಸಂದೇಶವನ್ನು ನೀಡುತ್ತವೆ, ಅವುಗಳಿಗೆ ಪರಿಹಾರ ಕ್ರಮ ಏನು ಎನ್ನುವುದನ್ನು ನೋಡ್ತಾ ಹೋಗೋಣ ಬನ್ನಿ. ಗಾಜು ಒಡೆಯುವುದು ಕೆಲವೊಮ್ಮೆ ನಮ್ಮ ನಿಷ್ಕಾಳಜಿಯಿಂದ ಅಥವಾ ಅನಿರೀಕ್ಷಿತವಾಗಿ ಗಾಜು ಒಡೆದರೆ ಅದನ್ನು ಶುಭವೆಂದು ಹೇಳಲಾಗಿದೆ. ಇನ್ನು ನಿಮಗೆ ಭಯವಾಗುತ್ತಿದ್ದರೆ ಅಥವಾ ಏನಾಗಬಹುದು ಎನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಮೂಡಿದರೆ ದೇವರಿಗೆ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ. ಜೊತೆಗೆ ಸಂಜೆಯ ಸಮಯದಲ್ಲಿ ದೇವರಿಗೆ ಬೆಳಗುವ ಆರತಿಯಲ್ಲಿ ಲವಂಗವನ್ನು ಸೇರಿಸಿ ದೇವರಿಗೆ ಬೆಳಗಬೇಕು. ದೇವರಿಗೆ ನಿಮ್ಮಿಷ್ಟದ ನೈವೇದ್ಯವನ್ನು ಅರ್ಪಿಸಿ ಹಾಗೂ ವಿಶೇಷವಾದ ಪೂಜೆಯನ್ನು, ಪ್ರಾರ್ಥನೆಯನ್ನು ಸಲ್ಲಿಸಿ. ನಿಮಗೆ ಬಂದಿರುವಂತಹ ಸಂಕಷ್ಟಗಳು ದೂರವಾಗುತ್ತವೆ. ಇನ್ನು ನೀರಿನ ಗ್ಲಾಸ್ ಒಡೆಯುವುದು. ಮನೆಗೆ ಬಂದಂತಹ ಅತಿಥಿಗಳಿಗೆ ನೀರನ್ನು ನೀಡುವಾಗ ಅನಿರೀಕ್ಷಿತವಾಗಿ ಕೈಯಲ್ಲಿರುವಂತಹ ಗಾಜು ಒಡೆಯುವುದು ಅಥವಾ ಅನಿರೀಕ್ಷಿತವಾಗಿ ಗಾಜಿನ ವಸ್ತು ಒಡೆದರೆ ದೋಷ ಎಂದು ಹೇಳಲಾಗುತ್ತೆ. ಮನೆಗೆ ಬಂದಂತಹ ಅತಿಥಿಯ ಆಗಮನದಲ್ಲಿಯೂ ದೋಷ ಇರುವುದನ್ನು ತೋರಿಸುತ್ತದೆ. ಬಂದ ವ್ಯಕ್ತಿ ನಿಮ್ಮ ಪ್ರಗತಿ ಹಾಗೂ ಕುಟುಂಬದ ಬಗ್ಗೆ ಅಸೂಯೆಯನ್ನು ಹೊಂದಿರುತ್ತಾರೆ ಎನ್ನುವಂತಹ ಸಂಕೇತವನ್ನು ಸೂಚಿಸುತ್ತದೆ. ಹಾಗಾಗಿ ಭವಿಷ್ಯದಲ್ಲಿ ಅಂತಹ ವ್ಯಕ್ತಿಗಳ ಬಗ್ಗೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಎಂದು ಇದು ಎಚ್ಚರಿಕೆಯನ್ನು ವಹಿಸಬೇಕು ಎನ್ನುವಂತಹ ಸಂಕೇತವನ್ನು ನೀಡುತ್ತದೆ. ಹಾಗಾಗಿ ಶುಭ ಕಾರ್ಯದಲ್ಲಿ ಅವಘಡ. ಮನೆಯಲ್ಲಿ ಕೈಗೊಳ್ಳುವಂತಹ ಶುಭ ಕಾರ್ಯಗಳು ವಿವಾಹ ಸಂದರ್ಭದಲ್ಲಿರಬಹುದು, ಹುಟ್ಟುಹಬ್ಬದ ಸಂದರ್ಭದಲ್ಲಿರಬಹುದು, ಇನ್ನಿತರೆ ಕಾರ್ಯಕ್ರಮಗಳಲ್ಲಿ
ಯಾರಿಗಾದರೂ ಸಣ್ಣ ಪುಟ್ಟ ಗಾಯ ಉಂಟಾಗುವುದು, ಎಲ್ಲೋ ಸಣ್ಣ ಬೆಂಕಿ ಕಾಣಿಸಿಕೊಳ್ಳುವುದು ಉಂಟಾದರೆ ಕುಟುಂಬದಲ್ಲಿ ಉಂಟಾಗುವ ಬಿಕ್ಕಟ್ಟು ಹಾಗೂ ಸಮಸ್ಯೆಗಳನ್ನು ಸೂಚಿಸುತ್ತದೆ. ಅಂತಹ ಸಮಸ್ಯೆಗಳನ್ನು ತಪ್ಪಿಸಲು ಸುಂದರಕಾಂಡ ಮತ್ತು ರಾಮಾಯಣವನ್ನು ಮನೆಯಲ್ಲಿ ಪಠಿಸಬೇಕು. ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಆಹಾರ ಹಾಗೂ ನೀರನ್ನು ನೀಡಬೇಕು. ವಿಶೇಷವಾಗಿ ನಾಯಿಗೆ ಆಹಾರವನ್ನು ನೀಡಬೇಕು. ಹೀಗೆ ಮಾಡಿದಲ್ಲಿ ಇಂತಹ ಸಮಸ್ಯೆಗಳಿಂದ ನೀವು ದೂರವಾಗುತ್ತೀರಿ. ಅಕ್ವೇರಿಯಂನಲ್ಲಿಟ್ಟಿರುವಂತಹ ಮೀನು ಸಾಯುವುದು. ಮನೆಯಲ್ಲಿ ಹಾಗೂ ಕಚೇರಿಗಳಲ್ಲಿ ಅಕ್ವೇರಿಯಂ ಇಡುವುದು ಬಹಳ ಶುಭ ಸಂಕೇತ ಎಂದು ಹೇಳಲಾಗುತ್ತೆ. ಅದೇ ಅಕ್ವೇರಿಯಂನಲ್ಲಿ ಇರುವಂತಹ ಮೀನು ಇದ್ದಕ್ಕಿದ್ದಂತೆ ಸಾಯುವುದು ಕೆಟ್ಟ ಸೂಚನೆ ಎಂದು ಹೇಳಲಾಗುತ್ತೆ. ಅನಿರೀಕ್ಷಿತವಾಗಿ ಮೀನು ಸತ್ತರೆ ಮನೆ ಮಂದಿಗೆ ಅಪಘಾತ ಸಂಭವಿಸುವ ಸೂಚಕ ಎಂದು ಹೇಳಲಾಗುತ್ತೆ, ಇಲ್ಲವೇ ಮುಂದೆ ನಡೆಯುವ ಅಪಘಾತದ ಸೂಚನೆ ಎಂದು ಹೇಳಲಾಗುತ್ತೆ. ಹಾಗಾಗಿ ಅಕ್ವೇರಿಯಂನಲ್ಲಿ ಸತ್ತಿರುವಂತಹ ಮೀನನ್ನು ಬಿಸಾಡುವ ಬದಲು ಮಣ್ಣಲ್ಲಿ ಅದನ್ನು ಮಣ್ಣು ಮಾಡಿ. ನಿಮಗೆ ಯಾವುದೇ ತರಹದ ತೊಂದರೆ ಇರುವುದಿಲ್ಲ. ಸಾಸಿವೆ ಎಣ್ಣೆ ಚೆಲ್ಲುವುದು. ಆಹಾರ ತಯಾರಿಸುವಾಗ ಅಥವಾ ದೇವರ ದೀಪವನ್ನು ಬೆಳಗುವಾಗ ಸಾಸಿವೆ ಎಣ್ಣೆ ಚೆಲ್ಲಿದರೆ ಅದು ಶನಿಯ ದೃಷ್ಟಿ ನಿಮ್ಮ ಮೇಲೆ ಇದೆ ಎನ್ನುವಂತಹ ಸೂಚನೆಯಾಗಿರುತ್ತೆ. ಈ ರೀತಿ ಅನಿರೀಕ್ಷಿತ ಘಟನೆ ನಡೆದಾಗ ಶನಿವಾರ ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಬೇಕು. ತಾಮ್ರದ ಪಾತ್ರೆಯಲ್ಲಿ ಎಣ್ಣೆಯನ್ನು ಸೇರಿಸಿ ಅದರಲ್ಲಿ ಮುಖವನ್ನು ನೋಡಬೇಕು. ನಂತರ ಆ ಎಣ್ಣೆಯನ್ನು ದಾನವನ್ನು ಮಾಡಬೇಕು. ಆಗ ಅನೇಕ ಗ್ರಹಗಳ ದೋಷ ಪರಿಹಾರವಾಗುತ್ತದೆ. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ. ಧನ್ಯವಾದಗಳು.